ಕೆಲವೊಬ್ರು ಗೌರ್ಮೆಂಟ್ ಆಫೀಸರ್ಸ್ಗಳು ಮತ್ತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಾವಿರೋದು ಪಬ್ಲಿಕ್ಕಿಗೆ ಸರ್ವಿಸ್ ಕೊಡೋಕೆ ಅನ್ನೋದನ್ನ ಮರೆತು ನಾವಿರೋದು ಪಬ್ಲಿಕ್ನ ರೂಲ್ ಮಾಡೋಕ್ಕೆ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಂತೂ ನಾನಂತೂ ಇಲ್ಲಿ ತನಕ ಏನೇನು ಮಾತಾಡ್ಬೋದು, ಯಾವ್ಯಾವ ರೀತಿಯಲ್ಲಿ ಬದಲಾಯಿಸೋಕ್ಕೆ ಪ್ರಯತ್ನ ಪಡ್ಬೋದು ಎಲ್ಲವನ್ನೂ ಮಾತಾಡ್ಬಿಟ್ಟಿದ್ದೀವಿ ಮಾಧ್ಯಮದವರು. ಬಟ್ ಅದು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಂಗೆ ಬದಲಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾವುದೋ ಕ್ಷುಲ್ಲಕ ವಿಚಾರಣೆಗೆ ಒಂದು ಗಲಾಟೆ ಆಗುತ್ತೆ, ಗಲಾಟೆ ಸ್ಟೇಷನ್ ತನಕ ಹೋಗುತ್ತೆ, ಸ್ಟೇಷನಲ್ಲಿ ಸರಿ ಮಾಡಿ ಕಳಿಸ್ಬೇಕಾಗಿರೋರು ವಸೂಲಿ ಮಾಡಕ್ಕೆ ಇಳಿದು ಬಿಟ್ರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಒಬ್ಬ ನಟನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಡಿಬೇಟ್ ಮಾಡ್ತಾ ಹೋಗೋಣ. ಆ ನಟ ಯಾರು, ಆತನಿಗೆ ಏನು ಸಮಸ್ಯೆ ಆಯಿತು, ಆತ ಸ್ಟೇಷನ್ಗೆ ಹೋಗಿದ್ದಾದ್ರು ಯಾಕೆ, ಆ್ಯಂಡ್ ಸ್ಟೇಷನ್ನಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡಿರುವ ಸೋಕಾಲ್ಡ್ ಪೊಲೀಸರು ನಡೆದುಕೊಂಡಂತಹ ರೀತಿ ಹೇಗೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ನಟನ ವಿರುದ್ಧ FIR. ನಾನು ವಿದ್ಯಾ ಮಲ್ನಾಡ್. ಓಕೆ, ಈಗ ನಟನ ವಿರುದ್ಧ FIR. ಈ FIR ದಿನಂಪ್ರತಿ ಸಾವಿರಾರು ಸ್ಟೇಷನ್ಗಳಲ್ಲಿ ಆಗ್ತಾ ಇರುತ್ತೆ. ಬಟ್ ಇದು ಸ್ವಲ್ಪ ವಿಚಿತ್ರ ಕೇಸ್, ಇದು ಸ್ಪೆಷಲ್ ಕೇಸ್. ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನ ಕೇಳ್ತಾ ಹೋಗೋಣ. ಕನ್ನಡದ ಖ್ಯಾತ ನಟನೊಬ್ಬನ ವಿರುದ್ಧ ಈಗ FIR ದಾಖಲಾಗಿದೆ. ಹಾಗಾದ್ರೆ ಆ ನಟ ಮಾಡಿದ ತಪ್ಪು ಏನು, FIR ದಾಖಲು ಮಾಡಿಕೊಳ್ಳುವಂತಹ ತಪ್ಪು ಏನು ಮಾಡಿದ್ರು ಅವರು, ನಟನ ವಿರುದ್ಧ ದಾಖಲಾಗಿರುವ FIRಗಳು ಎಷ್ಟು, ಆ ನಟನ ವಿರುದ್ಧ ರೌಡಿ ಶೀಟ್ ಓಪನ್ ಆಗುತ್ತಾ, ರೌಡಿ ಶೀಟ್ ಓಪನ್ ಮಾಡುವ ಬೆದರಿಕೆ ಹಾಕಿದ್ರ ಯಾರು, ರೌಡಿ ಶೀಟ್ ಓಪನ್ ಮಾಡಿಸೋಕೆ ಪ್ರಯತ್ನ ಪಟ್ಟವ್ರು ಯಾರು, ಹಾಗಾದ್ರೆ ಆ ನಟ ಆರೋಪ ಮಾಡ್ತಾ ಇರೋದು ಯಾರ ವಿರುದ್ಧ, ನಟನ ವಿರುದ್ಧ ಕೇಳಿ ಬಂದಿರೋ ಆರೋಪ ಏನು, ಅಂಡ್ ನಟ ಮಾಡ್ತಾ ಇರುವ ಆರೋಪ ಯಾರ ವಿರುದ್ಧ, ಏನಾಗಿದೆ, FIR ಅಲ್ಲ FIRಗಳಾಗಿದೆ. ಬೇಜಾನ ಹಾಕಿದಾರಂತೆ, ಯಾವ ಕಾರಣಕ್ಕೆ, ಅಂಡ್ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಏನಾದ್ರು ಬೆದರಿಕೆ ಹಾಕಿದ್ರ, ಏನಿದು ಕೇಸ್ ನೋಡ್ತಾ ಹೋಗೋಣ. ನಟ ರಾಜ್ ನೀನಾಸಂ ವಿರುದ್ಧ FIR ದಾಖಲಾಗಿದೆ. ಅನ್ನಪೂರ್ಣೇಶ್ವರಿ ಸ್ಟೇಷನ್ ನಲ್ಲಿ FIR ದಾಖಲಾಗಿದೆ. ಒಂದೇ ಬಿಲ್ಡಿಂಗ್ ನಲ್ಲಿ ಇದ್ದಂಥವ್ರ ನಡುವೆ ಕಿರಿಕ್ ಶುರುವಾಗುತ್ತೆ. ಕಸ ಬಿಸಾಕೋ ವಿಚಾರಕ್ಕೆ ಬಾಡಿಗೆದಾರರ ನಡುವೆ ಗಲಾಟೆಯಾಗುತ್ತೆ. ಸರಿ, ಸುಖ ಸುಮ್ಮನೆ ರಾಜ್ ನೀನಾಸಂ ಜೊತೆಗೆ ಮನು ಅನ್ನುವ ವ್ಯಕ್ತಿ ಜಗಳ ತೆಗಿತಾರಂತೆ. ಈ ವರ್ಷದ ಮಾರ್ಚ್ ನಲ್ಲಿ ಇಬ್ಬರ ನಡುವೆ ಗಲಾಟೆಯಾಗಿತ್ತು ಕಸ ಬಿಸಾಕೋ ವಿಚಾರಕ್ಕೆ. ರಾಜ್ ನೀನಾಸಂ ವಿರುದ್ಧ AP ನಗರ ಸ್ಟೇಷನ್ ನಲ್ಲಿ ದೂರು ಕೂಡ ಈಗ ದಾಖಲಾಗಿದೆ. ದೂರು ದಾಖಲಾಗ್ತಾ ಇದ್ದಂತೆ FIR ಆಗಿದೆ. ನಟ ರಾಜ್ ನೀನಾಸಂ ವಿರುದ್ಧ FIR ದಾಖಲಾಗಿದೆ. ಓಕೆ, ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರೋ ಒಬ್ರು, ಅದ್ರ ವಿಚಾರದಲ್ಲಿ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ FIR ಹಾಕಿದ್ದಾರೆ. FIR ಹಾಕಿದ್ದು ತಪ್ಪು ಅಂತಲ್ಲ, ದೂರು ಕೊಡ್ತಾ ಇದ್ದಂಗೆ FIR ಹಾಕಬೇಕು ಪೊಲೀಸರು. ಆದರೆ ಯಾವ ವಿಚಾರಕ್ಕೆ, ಎಲ್ಲ ಕೇಸ್ಗಳನ್ನು ಇಷ್ಟೇ ಸ್ಟ್ರಿಕ್ಟ್ ಆಗಿ ಸೀರಿಯಸ್ ಆಗಿ ನೀವು ಹ್ಯಾಂಡಲ್ ಮಾಡ್ತೀರಾ, ಆ್ಯಂಡ್ ಇಲ್ಲಾಗಿರೋ ಕೇಳಿ ಬರ್ತಾ ಇರೋ ಆರೋಪ ಏನು, ಹಾಗಾದರೆ ಅಂತ ಮಹಾನ್ ತಪ್ಪು ಏನು ಮಾಡಿದ್ರು, ರೌಡಿ ಶೀಟ್ ಎಲ್ಲ ಹಾಕೋ ಹಂತಕ್ಕೆ ಹೋಗ್ತಿರಂತೆ. ಡಸ್ಟ್ಬಿನ್ ವಿಚಾರಕ್ಕೆ ರೀ, ಮನೆ ನಮ್ಮ ಪಕ್ಕದ ಮನೆಯವ್ರು ಯಾರೋ ನನ್ನ ಹತ್ರ ಗಲಾಟೆ ಮಾಡ್ದಂಗೆ, ಅವ್ರು ಹೋಗಿ ದೂರು ಕೊಟ್ಟಂಗೆ. ಸ್ಟೇಷನ್ ಬೇಲ್ ಹೆಸರಲ್ಲಿ ರಾಜ್ ನೀನಾಸಂರಿಂದ ಹಣ ವಸೂಲಿ ಆಗಿದೆಯಂತೆ. ಪೊಲೀಸರು ಮತ್ತು ರಾಜ್ ನಡುವೆ ಮಂಜು ಅನ್ನುವ ವ್ಯಕ್ತಿ ಮಧ್ಯಪ್ರವೇಶ ಮಾಡ್ತಾನೆ. ಪೊಲೀಸರಿಗೆ 65,000 ರೂಪಾಯಿ ಕೊಡಬೇಕು ಅಂತ ಆತ ಡಿಮ್ಯಾಂಡ್ ಇಡ್ತಾನೆ. ಕಮಿಷನರ್ಗೆ ದೂರು ಕೊಟ್ಟ ಬಳಿಕ ಮತ್ತೊಂದು FIR ಆಗುತ್ತೆ. ಮತ್ತೆ ದೂರು ಕೊಡಬಾರ್ದು ಅಂತ ಜೀವ ಬೆದರಿಕೆ ಹಾಕಿದ್ರ, ಏನಂತಾರೆ ರಾಜ್ ನೀನಾಸಂ ಇದ್ರ ಬಗ್ಗೆ. ತನಗೆ ಪೊಲೀಸರಿಂದ ಜೀವ ಭಯ ಇದೆ ಅಂತ ರಾಜ್ ನೀನಾಸಂ ಹೇಳ್ತಾ ಇದ್ದಾರೆ. ಒಂದು ಕಂತು ಹಣವನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಅದಾಗ್ತಾ ಇದ್ದಂತೆ ನೀನು ಈಗೇನಾಗಿದೆ ಇಷ್ಟಕ್ಕೆ ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಜೀವ ಬೆದರಿಕೆ ಹಾಕ್ತಾರಂತೆ. ನೀನು ಇರ್ತೀಯಾ, ನೋಡ್ತೀವಿ ತಗೋ ಅನ್ನೋ ರೀತಿಯಲ್ಲಿ. ಸ್ಟೇಷನ್ ಬೇಲ್ ಹೆಸರಲ್ಲಿ ರಾಜ್ ನೀನಾಸಂರಿಂದ ಹಣ ವಸೂಲಿ ಆಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಬನ್ನಿ ಇದು ಏನು ಕತೆ ಡೀಟೇಲ್ಡ್ ಆಗಿ ಕೇಳ್ತಾ ಹೋಗೋಣ ನಾವು. ನಿಮಗೆ ಆರಂಭದಲ್ಲಿ ಏನಿದು ಡಸ್ಟ್ಬಿನ್ ವಿಚಾರ ಹೇಳಿದ್ರು, FIR ಅಂದರು, ಈಗ ರೌಡಿ ಶೀಟ್ ಓಪನ್ ಮಾಡ್ತಾ ಇದ್ದಾರೆ ಅಂತಾರೆ, ಮೀಡಿಯೇಟರ್ ಹೆಸರು ಹೇಳಿದ್ರಿ, 65,000 ಕೊಟ್ಟಿದ್ದಾರಂತೆ, ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದಾರಂತೆ, ಜೀವ ಬೆದರಿಕೆ ಬಂದಿದೆಯಂತೆ. ಇಷ್ಟು ನೀವು ಬ್ರೇಕಿಂಗ್ ನ್ಯೂಸಲ್ಲಿ ನೋಡ್ತಾ ಹೋದ್ರಿ. ಆ್ಯಕ್ಚುಲಾಗಿ ಏನಾಯಿತು ಅಂತ ಅವ್ರ ಹತ್ರನೇ ಕೇಳ್ತಾ ಹೋಗೋಣ, ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಇವತ್ತು ರಾಜ್ ನೀನಾಸಂ ಅವರಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಏನಾಯಿತು ಸರ್ ಪ್ರಾಬ್ಲಮ್ ಇದು? ಮೇಡಮ್ ನೋಡಿ, ಒಂದು ಡಸ್ಟ್ಬಿನ್ ಎತ್ತಿಡೋ ವಿಚಾರಕ್ಕೆ ಆದಂಥದ್ದು ಸರ್ವೇ ಸಾಮಾನ್ಯ ಎಲ್ಲ ಕಡೆ ನಡೆಯುತ್ತೆ. ಓಕೆನಾ, ಒಂದು ಬಿಲ್ಡಿಂಗಲ್ಲಿ ಇದ್ದಾರೆ ಅಂದಮೇಲೆ ಸಣ್ಣ ಪುಟ್ಟ ನಡೆಯುತ್ತೆ. ಸೊ ಇದನ್ನು ಇವರು FIR ಹಾಕೋ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂದು ನಿಂತ್ಕೊಂಡಿದ್ದೆ ಪೊಲೀಸ್ ವ್ಯವಸ್ಥೆ ಅನ್ನೋದು ಕ್ವಶನ್. ಅವತ್ತು ಏನಾಗುತ್ತೆ ಅಂದರೆ, ಆ್ಯಕ್ಚುಲಿ ಮನು ಅನ್ನೋ ಯಾರು ವ್ಯಕ್ತಿ ಇದ್ದಾರೆ, ಅವರೇನೋ BMTC ಎಂಪ್ಲಾಯ್ ಅಂತೆ. ಇವರು ಫಸ್ಟ್ ಫ್ಲೋರಲ್ಲಿ ವಾಸ ಮಾಡಿರ್ತಾರೆ, ನಾನು 3rd ಫ್ಲೋರಲ್ಲಿ. ರೂಮ್ ಆ್ಯಂಡ್ ಕಿಚನ್ ಇರುತ್ತೆ, ನಾನು ಒಬ್ಬನೇ ಇರೋದು.
ಇವರು ಪದೇ ಪದೇ ಮೊದಲಿಂದನೂ ಒಂದು ರೀತಿಯೊಳಗೆ ಗಲಾಟೆ ನನಗೆ. ಅಂದರೆ ಬೈಕಲ್ಲಿ ಹಚ್ಬೇಡ, ನನ್ನ ಬೈಕ್ ಹಚ್ಬೇಕಲ್ಲಿ, ನೀನು ಈ ಕಡೆ ಹಚ್ಕೋ, ಓಕೆ ಟೆನೆಂಟ್ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಅದೆಲ್ಲ ಇರುತ್ತೆ. ಇದ್ದಕ್ಕಿದ್ದಾಗೆ ಒಂದು ದಿವಸ ಬಂದ್ಬಿಟ್ಟು ಆ ಡಸ್ಟ್ಬಿನ್ ಎಲ್ಲ ತೆಗೆದು ಈ ಸೈಡ್ ಇರಬೇಕು. ನನ್ನ ಮನೆ ಮೇಲ್ಗಡೆ ನನ್ನ ಮನೆ ಮುಂದೆ ಇಟ್ಕೊಂಡಿದ್ದೀನಿ ನಾನು, ಓಕೆನಾ. ಸೊ ಡೈಲಿ BBMP ಏನು ವೆಹಿಕಲ್ ಬರುತ್ತೆ ಅದನ್ನ ಹಾಕಿ ಅದನ್ನ ಕ್ಲೀನ್ ಮಾಡ್ತೀನಿ ನಾನು. ಅವತ್ತು ಬಂದು ಫೋರ್ಸ್ಫುಲ್ಲಿ ನನ್ನ ಮಕ್ಕಳೆಲ್ಲ ಇಲ್ಲಿ ಆಟಕ್ಕೆ ಬರ್ತಾರೆ, ಅವ್ರಿಗೆಲ್ಲ ಸಮಸ್ಯೆ ಆಗುತ್ತೆ, ಅವ್ರ ಹೆಲ್ತ್ ಇಶ್ಯೂ ಆಗುತ್ತೆ, ಹಾಗೆ ಹಿಂಗೆ ಅಂತ. ಸರ್ ನಾನೇನು ಅಷ್ಟೊಂದು ಗಲೀಜು ಮಾಡಿಲ್ಲ, ಬಿಡಿ ನಾನು ತೆಗಿತೀನಿ, ಇವಾಗ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಲ್ಲ, ಎಲ್ಲ ಮುಗ್ದಾದ್ಮೇಲೆ ತೆಗೆದು ಹಾಕ್ತೀನಿ, ಇನ್ನೂ ವೆಹಿಕಲ್ ಬರಬೇಕು, ಟೈಮ್ ಆಗಿದೆ, ಸೊ ಬಂದ ತಕ್ಷಣ ಹಾಕ್ತೀನಿ. ಇಲ್ಲ ನಾನು ಕಣ್ಮುಂದೆನೇ ತೆಗಿಬೇಕು ಇವಾಗ, ಆಯ್ತು ಸರಿ ಹಂಗಾರೆ ಒಂದು 5 ನಿಮಿಷ ವೇಟ್ ಮಾಡಿ ಅಂತ ನಾನು ಹೇಳ್ತೀನಿ. ಅಷ್ಟಕ್ಕೆ ಅವ್ರಿಗೆ ಏನು ಟ್ರಿಗರ್ ಆಯಿತೋ ಗೊತ್ತಿಲ್ಲ. ಮನೆ ಓನರ್ ಅವರು ಬಾಡಿಗೆಗಿರೋರ? ಇಲ್ಲ, ಅವರು ಬಾಡಿಗೆ, ಅವರು ಟೆನೆಂಟ್, ನಾನು ಟೆನೆಂಟ್, ಇಬ್ರು. ಸೊ ಅಷ್ಟಕ್ಕೆ ಅವ್ರ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಇವ್ನು ನನಗೆ ನೀನು ತಿರ್ಗಾ ಮಾತಾಡ್ತೀಯಾ ಹಾಗೆ ಹೀಗೆ ಅಂತ. ಇದೇನಿದು ಸಿಲ್ಲಿ ವಿಷಯಕ್ಕೆ ಏನು ಅಂಥದ್ದು ಬೈದಿಲ್ಲ ಏನಿಲ್ಲ, ಸೊ ಈ ವಿಷಯಕ್ಕೆ ಹಿಂಗೆಲ್ಲ ಮಾಡ್ತಾರೆ ಅಂತ ನನಗೆ ತುಂಬ ಶಾಕ್ ಆಗುತ್ತೆ. ಅಲ್ಲಿಗೆ ಸರಿ ಬಿಡು ಅಂತ, ಏನು ಆಗೋದು ನಾರ್ಮಲ್ ಇರುತ್ತಲ್ಲ ಅಂತ ನಾನು ಬಿಡ್ತೀನಿ. ಸೊ ಅದಾದಮೇಲೆ ಮತ್ತೆ 2 ದಿವಸ ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ 2 ದಿವಸ ಕಂಟಿನ್ಯೂ ಆದಮೇಲೆ ಮತ್ತೆ ಇನ್ನೊಂದು ಸರಿ ನನ್ನ ಜೊತೆ ಕಿರಿಕ್ ಮಾಡ್ತಾನೆ. ಆಮೇಲೆ ಅದು ಸ್ಟೇಷನ್ ಮೆಟ್ಲಾಗಿ ಹೋಗುತ್ತೆ, ಅನ್ನಪೂರ್ಣೇಶ್ವರ ಸ್ಟೇಷನ್. ಕಾಲ್ ಬರುತ್ತೆ, ಸೊ ನಾನು ಹೋಗಿ ಅಟೆಂಡ್ ಮಾಡ್ತೀನಿ. ಅಟೆಂಡ್ ಮಾಡಿದ ತಕ್ಷಣ ಇರೋ ವಿಷಯನ ಹೇಳ್ತೀನಿ, ಹಿಂಗಾಗಿದೆ ಅಂತ. ಫಸ್ಟು ಕೇಳಿದ್ದು ನನಗೆ PSI ಅವ್ರ ಹೆಸರು ಚಂದನ್ ಕಾಳೆ ಅಂತ. ಪೂರ್ಣೇಶ್ವರಿ ಸ್ಟೇಷನ್. ಹೌದು, ಚಂದನ್ ಕಾಳೆ ಅಂತ. ಅವ್ರ ಹತ್ರ ಹೋಗಿ ಕೇಳ್ತೀನಿ, ಸರ್ ಹಿಂಗಾಗಿದೆ, ಹಿಂಗೆ ನಡೆದಿದೆ ಹಾಗೆ ಹಿಂಗೆ ಅಂತ. ನೋಡಿ ನಮ್ಮ ಹತ್ರ ವಿಡಿಯೋ ಇದೆ, ಸಾಕ್ಷಿ ಇದೆ, ಸುಮ್ಮನೆ ಏನಿದೆ ಒಪ್ಕೊಂಡ್ಬಿಡ್ಬೇಕಂತ. ಸರ್ ವಿಡಿಯೋ ಇದ್ರೆ ನೀವೇ ನೋಡ್ಬಿಡಿ, ಮತ್ತೆ ಇನ್ನೇ ನಾನು ಹೇಳೋದು ಇದೆ ಅಲ್ಲ, ನೋಡ್ಕೊಂಬಿಡಿ ನೀವು ಅಂತ ಹೇಳ್ತೀನಿ. ಆಯ್ತು ಸರಿ ವೇಟ್ ಮಾಡೋ ಅಂತ ವೇಟ್ ಮಾಡಿಸ್ತಾರೆ. ಹೋಗಿ ಎಲ್ಲೋ ಒಂಥರ ತುಂಬ ಕೆಟ್ಟದಾಗಿ ನಡೆಸ್ಕೋತಾರೆ, ಅದು ಬೇರೆ ಮಾತು, ನಡೆಸ್ಕೋತಾರೆ. ಆಮೇಲೆ ಅವ್ರನ್ನ ಕರೆಸಿ ಆದಮೇಲೆ ಒಂದು ರೂಮಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಇವರು. ಯಾರ್ಯಾರು ಅಪೋನೆಂಟ್ ಏನಿರ್ತಾರೆ, ಗಂಡ ಹೆಂಡತಿನ ಕರ್ಕೊಂಡು ಬಂದು ಒಂದು ರೂಮಲ್ಲಿ ಕೂತು 1 ಅವರ್ವರೆಗೂ ಇವರು ಡಿಸ್ಕಸ್ ಮಾಡ್ತಾರೆ. ಕಸ ಬಿಸಾಕೋ ವಿಚಾರಕ್ಕೆ ಸ್ಟೇಷನ್ ಏನಾಯ್ತು, ಸ್ಟೇಷನ್ಗೆ ಅಷ್ಟೊಂದು ಪುರ್ಸೋತಿದ್ರ ಪೊಲೀಸರು ಏನೋ ಗೊತ್ತಿಲ್ಲ, ಅದನ್ನೇ ನನ್ನ ಕ್ವಶನ್ ಆಗಿರೋದು ಮೇಡಮ್. ಸೊ ಇವಾಗ ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡಿ ಎಲ್ಲ ಆಗುತ್ತೆ. ಆಮೇಲೆ ನನ್ನ ಮೊಬೈಲ್ ಎಲ್ಲ ಫೋರ್ಸ್ಫುಲ್ಲಿ ಕಿತ್ಕೊಳ್ಳೋದು. ನಾನು ಯಾಕೆ ಸರ್ ಯಾಕೆ ಕೊಡ್ಬೇಕು, ಏನು ಹೇಳಿ, ಇರಲಿ ಬಿಡಿ ನನ್ನ ಹತ್ರ ಅದನ್ನ ಯಾಕೆ ಕೊಡಬೇಕು ಆಗಿಂತ ಫೋರ್ಸ್ಫುಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿ, ಉಮೇಶ್ ಅಂತ ಒಬ್ಬ ಅಧಿಕಾರಿ ಕಿತ್ಕೊಂಡು, ಓಕೆನಾ. ಆಮೇಲೆ ಯಾರೋ ನಮ್ಮ ನಾಗರಾಜ್ ಅಂತ ಇನ್ನೊಬ್ಬರು ಬಾಯಿಗೆ ಬಂದಾಗ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಅವರು. ಸೊಂಟದ ಕೆಳಗಿನ ಭಾಷೆಗಳು. ನಿನ್ಗೆ ಬೆಳಿಗ್ಗೆ ಕಾಲ್ ಮಾಡಿದ್ರೆ ಸಂಜೆ ಬರ್ತೀನಿ ಅಂತ ಹೇಳ್ತೀಯ, ನೀನು ಬರ್ಲಿಕ್ಕಾಗಲ್ವಾ ಸ್ಟೇಷನ್ ಕರೆದ ತಕ್ಷಣ, ಈ ಥರ ಎಲ್ಲ ಮಾತಾಡೋ ಆಗುತ್ತೆ. ಲಾಸ್ಟಿಗೆ ಕೆಲಸ ಮಾಡೋದು ಮೇಡಮ್ ಆರ್ಟಿಸ್ಟ್. ಆರ್ಟಿಸ್ಟ್? ಹೌದು, ಫುಲ್ ಟೈಮ್ ಆರ್ಟಿಸ್ಟ್, ಓಕೆನಾ.